ನೀವು ಮೊದಲೇ ಬಾರಿ ನಮ್ಮ ಚಾನಲ್ನ ನೋಡ್ತಾ ಇದ್ದರೆ ಹಾಯ್, ನಾನು ರೂಪಾ. ಹಾಗೂ ನೀವು ನೋಡ್ತಾ ಇದ್ದೀರಾ ನಮ್ಮ ಕನ್ನಡ ಚಾನಲ್ ಆದ ಸ್ಮಯ ಕಲಿಕೆ. ನೀವಿನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪಕ್ಕದಲ್ಲಿ ಕಾಣುವ ಬೆಲ್ಲೈಕನ್ನು ಪ್ರೆಸ್ ಮಾಡಿ ಆಲ್ ಅಂತ ಟ್ಯಾಪ್ ಮಾಡೋದನ್ನು ಮರಿಬೇಡಿ. ಇವತ್ತಿನ ವಿಡಿಯೋದಲ್ಲಿ ಈಗಷ್ಟೇ ನಾವು ವೈಕುಂಠ ಏಕಾದಶಿ ಮತ್ತೆ ಹೊಸ ವರ್ಷವನ್ನ ಆಚರಣೆ ಮಾಡಿದ್ವಿ. ಇನ್ನು ನಾಳೆ ಹುಣ್ಣಿಮೆ ಇದೆ. ಹುಣ್ಣಿಮೆ ಅಂದ್ರೆ ಬನದ ಹುಣ್ಣಿಮೆ. ಈ ವರ್ಷದ ಅಂದ್ರೆ 2026ರ ಮೊದಲ ಹುಣ್ಣಿಮೆ. ಈ ಒಂದು ಹುಣ್ಣಿಮೆನ ಶಾಕಂಬರಿ ಹುಣ್ಣಿಮೆ ಅಂತಲೂ ಕೂಡ ನಾವು ಕರಿತೀವಿ. ಹಾಗಾದರೆ ಹುಣ್ಣಿಮೆ ತಿಥಿ ಯಾವಾಗ ಪ್ರಾರಂಭ ಆಗುತ್ತೆ, ಯಾವಾಗ ಮುಕ್ತಾಯ ಆಗುತ್ತೆ, ಹಾಗೆ ಇದರ ವಿಶೇಷತೆ ಏನು, ಆಚರಣೆ ಹೇಗಿರಬೇಕು, ಇದೆಲ್ಲನೂ ಕೂಡ ಇವತ್ತಿನ ವಿಡಿಯೋದಲ್ಲಿ ತಿಳ್ಕೊಳ್ಳೋಣ. ಇನ್ನು ನಾಳೆ ತಪ್ಪದೆ ಈ ಒಂದು ವಸ್ತುವನ್ನು ನೀವು ಅಭಿಷೇಕಕ್ಕೆ ತಗೊಂಡೋಗಿ ಕೊಡೋದ್ರಿಂದ ತುಂಬಾ ಒಳ್ಳೆಯದು. ಮೊದಲು ನಾವು ಹುಣ್ಣಿಮೆ ತಿಥಿ ಯಾವಾಗ ಪ್ರಾರಂಭ ಆಗುತ್ತೆ, ಯಾವಾಗ ಮುಕ್ತಾಯ ಆಗುತ್ತೆ ಅಂತ ತಿಳ್ಕೊಳ್ಳೋಣ. ಇದೇ ಜನವರಿ 2026 2ನೇ ತಾರೀಕು ಸಂಜೆ 6:50 ಹುಣ್ಣಿಮೆ ತಿಥಿ ಪ್ರಾರಂಭ ಆಗುತ್ತೆ. 3ನೇ ತಾರೀಕು ಶನಿವಾರ ಮಧ್ಯಾಹ್ನ 3:40 ಹುಣ್ಣಿಮೆ ತಿಥಿ ಮುಕ್ತಾಯ ಆಗುತ್ತೆ. ಇನ್ನು ಹುಣ್ಣಿಮೆಯ ಇನ್ನೊಂದು ವಿಶೇಷತೆ ಏನು ಅಂತ ಅಂದರೆ ಆರಿದ್ರ ನಕ್ಷತ್ರ, ಆರಿದ್ರೋತ್ಸವ ಅಂತಲೂ ಕೂಡ ಹೇಳ್ಬೋದು. ದಿನ ವಿಶೇಷವಾಗಿ ಶಿವನ ಪೂಜೆ ತುಂಬಾ ವಿಶೇಷವಾದದ್ದು. ಅದರಲ್ಲೂ ಶಿವನ ನಟರಾಜನ ರೂಪಕ್ಕೆ ಈ ದಿನ ವಿಶೇಷವಾದ ಪೂಜೆನೇ ಮಾಡಲಾಗುತ್ತೆ. ಹಾಗಾಗಿ ಪ್ರತಿಯೊಬ್ಬರು ಕೂಡ ಈ ದಿನ ಮತ್ತೆ ಬೆಳಗಿನ ಬ್ರಾಹ್ಮಿ ಮುಹೂರ್ತದಲ್ಲಿ ಪೂಜೆ ಮಾಡಬೇಕು. ಯಾಕಂದರೆ 3ನೇ ತಾರೀಕು ಶನಿವಾರ ಮಧ್ಯಾಹ್ನ 12:50 ತನಕನೇ ಆರಿದ್ರ ನಕ್ಷತ್ರ ಇರೋದು. ಆಮೇಲೆ ಪುನರ್ವಸು ನಕ್ಷತ್ರ ಬರುತ್ತೆ. ಹಾಗಾಗಿ ಆದಷ್ಟು ಬೆಳಗ್ಗೆ ಪೂಜೆ ಮಾಡೋದು ತುಂಬಾ ಒಳ್ಳೆಯದು. ಶಿವನ ನಟರಾಜನ ಇನ್ನೊಂದು ರೂಪದ ವಿಶೇಷತೆ ಅಂದರೆ ಶಿವನಿಗೆ ಶಾಪ ವಿಮೋಚನೆಯಾದಂತಹ ದಿನ. ತಾಯಿ ಅನ್ನಪೂರ್ಣೇಶ್ವರಿ ಶಿವನಿಗೆ ಅನ್ನದಾನವನ್ನು ಮಾಡಿ ಆತನ ಶಾಪ ವಿಮೋಚನೆಯಾಗಿದ್ದರಿಂದ ಆ ಖುಷಿಗೆ ಶಿವ ನಟರಾಜನ ರೂಪದಲ್ಲಿ ನಾಟ್ಯವನ್ನು ಆಡ್ತಾ ತುಂಬ ಸಂತೋಷದಿಂದ ಇಡೀ ಜಗತ್ತಿಗೆ ಅನ್ನವನ್ನು ನೀಡಿದಂತಹ ದಿನ. ಹಾಗಾಗಿ ಇದನ್ನ ಆರಿದ್ರೋತ್ಸವ ಅಂತ ಕರೀತಾರೆ. ಬಹಳ ವಿಶೇಷ. ಇನ್ನು ಈ ದಿನದ ನೈವೇದ್ಯಕ್ಕೆ ಹಾಲು ಮತ್ತು ಅಕ್ಕಿಯಿಂದ ಮಾಡಿದಂತಹ ಪಾಯಸವನ್ನು ಈ ದಿನ ನೈವೇದ್ಯಕ್ಕೆ ಇಡ್ಬೋದು. ತುಂಬಾ ಒಳ್ಳೆಯದು ಇದು. ಈ ದಿನ ಹುಣ್ಣಿಮೆ ಮತ್ತು ಆರಿದ್ರ ನಕ್ಷತ್ರ ತುಂಬ ವಿಶೇಷತೆ. ಈ ಹುಣ್ಣಿಮೆಯನ್ನು ಬನದ ಹುಣ್ಣಿಮೆ ಅಂತ ಕರಿತೀವಿ. ಹಾಗೆ ಶಾಕಂಬರಿ ಹುಣ್ಣಿಮೆ ಅಂತಲೂ ಕೂಡ ಕರಿತೀವಿ. ಇವಾಗ ನಾವು ವರ್ಷದಲ್ಲಿ 3 ನವರಾತ್ರಿಗಳನ್ನು ಆಚರಣೆ ಮಾಡ್ತೀವಿ. ದಕ್ಷಿಣ ಭಾರತದ ಕಡೆ ಒಂದು ರೀತಿ ಆಚರಣೆ ಮಾಡ್ತಾರೆ, ಹಾಗೆ ಉತ್ತರ ಭಾರತದ ಕಡೆ ಒಂದು ರೀತಿಯಲ್ಲಿ ಆಚರಣೆ ಮಾಡ್ತಾರೆ. ಚೈತ್ರ ನವರಾತ್ರಿ, ಗುಪ್ತ ನವರಾತ್ರಿ ಮತ್ತು ಶರದ್ ನವರಾತ್ರಿ. ಅದರಲ್ಲಿ ಈ ಶಾಕಂಬರಿ ನವರಾತ್ರಿ ಕೂಡ ಒಂದು. ಶಾಕಂಬರಿ ದೇವಿಯ ಆರಾಧನೆಯನ್ನು ಮಾಡುವಂಥದ್ದು. ಇದಕ್ಕೆ ಒಂದು ಸಣ್ಣ ಕಥೆ ಇದೆ. ಅದೇನು ಅಂತ ಅಂದರೆ ದುರ್ಗಮ್ಮ ಅನ್ನುವಂಥ ರಾಕ್ಷಸ ತುಂಬಾ ಪರಿಶ್ರಮದಿಂದ ಕಠಿಣವಾದ ತಪಸ್ಸನ್ನು ಮಾಡಿಬಿಟ್ಟು ಬ್ರಹ್ಮದೇವನ ಹತ್ರ 4 ವೇದಗಳನ್ನು ವರವಾಗಿ ಪಡ್ಕೊಂಡಿರ್ತಾನೆ. ಅಲ್ಲದೆ ದೇವತೆಗಳಿಗೆ ಸಲ್ಲಿಸುವಂಥ ಪೂಜೆ ಪ್ರಾರ್ಥನೆಗಳು ನನಗೂ ಸಲ್ಲಬೇಕು ಅಂತ ಕೇಳ್ಕೊಳ್ತಾನೆ. ಈ ರೀತಿ ವರವನ್ನು ಪಡ್ಕೊಂಡ್ಮೇಲೆ ದೇವತೆಗಳನ್ನು, ಋಷಿ ಮುನಿಗಳನ್ನು, ಮಾನವರನ್ನು ತುಂಬಾ ಕಾಡೋದಕ್ಕೆ ಶುರು ಮಾಡ್ತಾನೆ. ಒಂದ್ಸಲ ಮಾನವರನ್ನು, ಋಷಿ ಮುನಿಗಳನ್ನು ಹಿಮಾಲಯದ ಒಂದು ಗುಹೆಯಲ್ಲಿ ತೊಗೊಂಡೋಗ್ಬಿಟ್ಟು ಅವನ ಅಲ್ಲಿ ಬಚ್ಚಿಡ್ತಾನೆ. ಇದರಿಂದ ಸೃಷ್ಟಿಯಲ್ಲಿ ಏರುಪೇರುಗಳು ಉಂಟಾಗುತ್ತೆ. ಧರ್ಮದ ನಷ್ಟ ಆಗೋದಕ್ಕೆ ಶುರು ಆಗುತ್ತೆ. ಮಳೆ ಬೆಳೆ ಇಲ್ಲದೆ ಭಯಂಕರವಾದ ಬರಗಾಲ ಶುರು ಆಗಿಬಿಡುತ್ತೆ. ಆಗ ಮಾನವರು ಮತ್ತು ದೇವತೆಗಳು ಎಲ್ಲರೂ ಕೂಡ ಆದಿಶಕ್ತಿಯ ಪ್ರಾರ್ಥನೆಯನ್ನು ಮಾಡ್ತಾರೆ. ಅವರ ಕಷ್ಟಗಳು ಪ್ರಾರ್ಥನೆಗಳನ್ನು ಕೇಳಿದಂಥ ತಾಯಿ ಧಾನ್ಯಗಳು, ಹಣ್ಣುಗಳು, ಗಿಡಮೂಲಿಕೆಗಳು, ದ್ವಿದಳ ಧಾನ್ಯಗಳು, ತರಕಾರಿ, ಸೊಪ್ಪು ಇದನ್ನೆಲ್ಲ ಹೊತ್ಕೊಂಡು ಶಾಕಂಬರಿ ದೇವಿಯಾಗಿ ಬರಗಾಲವನ್ನು ನೀಗಿಸೋ ಸಲುವಾಗಿ ಅವತಾರವನ್ನು ತಾಳ್ತಾರೆ. ಅಲ್ಲದೆ ತನ್ನ ಭಕ್ತರ ಕಷ್ಟವನ್ನು ನೋಡಿ ತನ್ನ ಕಣ್ಣುಗಳಲ್ಲಿ ಧಾರಾಕಾರವಾಗಿ ಕಣ್ಣೀರು ಸುರಿಯೋದಕ್ಕೆ ಶುರು ಆಗುತ್ತೆ. ಆ ಕಣ್ಣೀರು ನದಿಯಾಗಿ ಮಾರ್ಪಟ್ಟು ಬರಗಾಲದ ಸ್ಥಿತಿಯನ್ನೇ ತೊಲಗಿಸುತ್ತೆ. ಆನಂತರ ಆ ದುರ್ಗಮ ಅನ್ನುವಂಥ ರಾಕ್ಷಸನನ್ನು ಸಂಹಾರ ಮಾಡಿಬಿಟ್ಟು ಮಾನವರನ್ನ ಮತ್ತು ಋಷಿ ಮುನಿಗಳಿಗೆ ರಕ್ಷಣೆಯನ್ನು ಕೊಡ್ತಾರೆ. ದೇವಿಯ ಶಾಕಂಬರಿ ರೂಪ ಸಮೃದ್ಧಿಯ ಸಂಕೇತ. ಇನ್ನು ಹುಣ್ಣಿಮೆಯ ಹಿಂದಿನ ದಿನ ದೇವಿಗೆ ತರಕಾರಿ ಅಲಂಕಾರವನ್ನು ಮಾಡಲಾಗುತ್ತೆ. ಶಾಕಂಬರಿ ಅಂದರೆ ಶಾಕ ಅಂದರೆ ತರಕಾರಿ ಅಂತ ಅರ್ಥ. ಇನ್ನು ಈ ದಿನ ಬನಶಂಕರಿ ದೇವಿ, ದುರ್ಗಾದೇವಿ, ಚಾಮುಂಡೇಶ್ವರಿ ದೇವಿ ಎಲ್ಲ ಶಕ್ತಿ ದೇವತೆಗಳಲ್ಲಿ ಈ ದಿನ ತರಕಾರಿ ಅಲಂಕಾರವನ್ನು ಮಾಡಲಾಗುತ್ತೆ.
ದುರ್ಗಮ್ಮ ಅನ್ನುವಂಥ ರಾಕ್ಷಸನ ಸಂಹಾರ ಮಾಡಿದ್ದಕ್ಕೆ ಈ ದೇವಿಯನ್ನು ದುರ್ಗಾ ಅನ್ನೋ ಹೆಸರಿನಿಂದ ಕೂಡ ಕರೆಯಲಾಗುತ್ತೆ. ಇವತ್ತು ಈ ದೇವಿಗೆ ಈ ರೀತಿ ಅಲಂಕಾರವನ್ನು ಮಾಡಿರ್ತಾರೆ. ನಾಳೆ ಅಭಿಷೇಕ ಇರುತ್ತೆ. ನಾಳೆ ತುಂಬಾ ವಿಶೇಷವಾಗಿರುತ್ತೆ. ಎಲ್ಲ ದೇವಸ್ಥಾನದಲ್ಲೂ ಅಭಿಷೇಕ ತುಂಬಾ ವಿಶೇಷವಾಗಿರುತ್ತೆ. ಅದರಲ್ಲೂ ಕಬ್ಬಿನ ಹಾಲಿನಿಂದ ಅಭಿಷೇಕವನ್ನು ಮಾಡ್ತಾರೆ. ಸಾಧ್ಯವಾದರೂ ನಿಮ್ಮ ಕೈಯಲ್ಲಿ ಎಷ್ಟಾಗುತ್ತೋ ಅಷ್ಟನ್ನು ಕಬ್ಬಿನ ಹಾಲನ್ನು ತೊಗೊಂಡೋಗ್ಬಿಟ್ಟು ದೇವಿಗೆ ಕೊಡ್ಬೋದು. ಬೆಳಗ್ಗೆ 5 ಗಂಟೆಯಿಂದ ಅಭಿಷೇಕಗಳು ಶುರು ಆಗುತ್ತೆ. ಹಿಂದಿನ ದಿನ ತಂದು ನೀವು ಇಟ್ಕೋಬೋದು ಫ್ರಿಡ್ಜ್ನಲ್ಲಿ ಇಟ್ಕೊಂಡು ಮಾರನೇ ದಿನ ಬೆಳಗ್ಗೆ ನೀವು ದೇವಸ್ಥಾನಕ್ಕೆ ತೊಗೊಂಡೋಗಿ ಕೊಡ್ಬೋದು. ಈ ದಿನ ದೇವಿಗೆ ಕಬ್ಬಿನ ಹಾಲಿನ ಅಭಿಷೇಕವನ್ನು ಮಾಡುವಂಥದ್ದು. ಇದಿಷ್ಟು ಕೂಡ ಬನದ ಹುಣ್ಣಿಮೆ, ಬನಶಂಕರಿ ಹುಣ್ಣಿಮೆ ಅಥವಾ ಶಾಕಂಬರಿ ಹುಣ್ಣಿಮೆ. ಒಂದು ಹುಣ್ಣಿಮೆ ಯಾವಾಗ ಪ್ರಾರಂಭ ಆಗುತ್ತೆ, ಯಾವಾಗ ಮುಕ್ತಾಯ ಆಗುತ್ತೆ ಅಂತ ತಿಳ್ಕೊಂಡ್ರಿ. ಹಾಗೆ ಆಚರಣೆ ಯಾವ ರೀತಿ ಇರಬೇಕು ಮತ್ತು ವಿಶೇಷತೆ ಹೇಗಿರುತ್ತೆ ಅಂತಲೂ ಕೂಡ ತಿಳ್ಕೊಂಡ್ರಿ. ಆಮೇಲೆ ಯಾವೊಂದು ವಸ್ತುವನ್ನು ಕೊಟ್ಟು ನಾವು ಅಭಿಷೇಕವನ್ನು ಮಾಡಿಸ್ಬೇಕು ಅಂತಲೂ ಕೂಡ ತಿಳ್ಕೊಂಡ್ರಿ. ಈ ಒಂದು ಉಪಯುಕ್ತ ಮಾಹಿತಿ ನಿಮ್ಗೆ ಇಷ್ಟ ಆಗಿದೆ ಅಂತ ನಾನು ಭಾವಿಸ್ತಾ ಇದ್ದೀನಿ. ಮತ್ತು ಯಾಕೆ ತಡ, ಈ ಒಂದು ವಿಡಿಯೋ ಏನಾದರೂ ಇಷ್ಟ ಆಗಿದ್ದರೆ ಒಂದು ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಲು ಮರಿಬೇಡಿ. ಯಾಕಂದರೆ ನೀವು ಮಾಡುವ ಒಂದು ಸಬ್ಸ್ಕ್ರೈಬಿಂದ ನಮ್ಮಂತಹ ಸಣ್ಣ ಸಣ್ಣ ಚಾನಲ್ಸ್ಗೆ ಒಂದು ಸಪೋರ್ಟ್ ಮಾಡ್ದಂಗೆ ಆಗುತ್ತೆ. ಮತ್ತೆ ಸಿಗ್ತೀನಿ ಮುಂದಿನ ಹೊಸ ವಿಡಿಯೋದೊಂದಿಗೆ ಅಂತ ಹೇಳ್ತಾ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ. ಸರ್ವೇ ಜನ ಸುಖಿನೋ ಭವಂತು.